ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ. 310 ಅರಣ್ಯ ವೀಕ್ಷಕರು 310 ಅರಣ್ಯ ವೀಕ್ಷಕ ಅಥವಾ ಫಾರೆಸ್ಟ್ ವಾಚರ್ ಹುದ್ದೆಗಳಿಗಾಗಿ ಫೆಬ್ರವರಿ 14, 2024ರಂದು 1:20 ಮೆರಿಟ್ ಲಿಸ್ಟ್ ಬಿಟ್ಟಿತ್ತು ಸ್ನೇಹಿತರೆ. ಈ ಮೆರಿಟ್ ಲಿಸ್ಟ್ಗೆ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ 29ನೇ ತಾರೀಕದಿಂದ ಹಿಡ್ಕೊಂಡು ಮಾರ್ಚ್ 3ನೇ ತಾರೀಕು ತನಕ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಮೆಡಿಕಲ್ ಟೆಸ್ಟ್, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದ ಸ್ನೇಹಿತರೆ. ಅಂತ ಅಭ್ಯರ್ಥಿಗಳು ಎಕ್ಸಾಮ್ಗಳಿಗೆ ಅಟೆಂಡ್ ಆಗ್ಬೇಕು ಸ್ನೇಹಿತರೆ. ಯಾವ ವೃತ್ತದ ಅಭ್ಯರ್ಥಿಗಳು ಯಾವ ಸ್ಥಳಕ್ಕೆ ಹಾಜರಾಗಬೇಕು, ಆಮೇಲೆ ಯಾವ ಸಮಯಾವಕಾಶಕ್ಕೆ ಹಾಜರಾಗಬೇಕು, ಅದೇ ರೀತಿ ಏನೇನು ಡಾಕ್ಯುಮೆಂಟ್ಸ್ಗಳನ್ನು ತಗೊಂಡು ಹೋಗ್ಬೇಕಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದೊಳಗೆ ಆ ಸ್ನೇಹಿತರೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗ ಕೊನೆ ತನಕ ನೋಡ್ರಿ. ಮೊದಲನೇದು ಬಳ್ಳಾರಿ ವೃತ್ತ. ಬಳ್ಳಾರಿ ವೃತ್ತದ ಅಭ್ಯರ್ಥಿಗಳು ಫೆಬ್ರವರಿ 29, 2024ರಂದು ಬೆಳಿಗ್ಗೆ 6 ಗಂಟೆಗೆ ಬಳ್ಳಾರಿ ಜಿಲ್ಲಾ ಕ್ರೀಡಾಂಗಣ, ಕೌಲ್ ಬಜಾರ್ ರಸ್ತೆ, ಬಳ್ಳಾರಿ ಈ ಸ್ಥಳಕ್ಕೆ ಈ ಫಿಸಿಕಲ್ ಎಕ್ಸಾಮ್, ಮೆಡಿಕಲ್ ಎಕ್ಸಾಮ್ಗಳಿಗೆ ಅಟೆಂಡ್ ಆಗ್ಬೇಕು ಸ್ನೇಹಿತರೆ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಗುರುತಿನ ಚೀಟಿ, ಭಾವಚಿತ್ರವಿರುವ ಗುರುತಿನ ಚೀಟಿ, ಆಮೇಲೆ ಆನ್ಲೈನ್ ಏನು ಅರ್ಜಿ ಸಲ್ಲಿಸಿರಲ್ಲ ಅದರದ್ದು ಜೆರಾಕ್ಸ್, ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಏನೇನು ಡಾಕ್ಯುಮೆಂಟ್ಸ್ಗಳು ನೀವು ಅಪ್ಲೋಡ್ ಮಾಡಿರಿ ಪ್ರತಿಯೊಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕು. ಅದ್ರ ಜೊತೆಗೆ ಎಲ್ಲಾ ಡಾಕ್ಯುಮೆಂಟ್ಸ್ಗಳನ್ನ ಜೆರಾಕ್ಸ್ ಮಾಡಿಸಿ ಗೆಜೆಟೆಡ್ ಆಫೀಸರ್ಸ್ ಇಂದ ಅಟೆಸ್ಟೆಡ್ ಮಾಡಿಸಿ 2 ಸೆಟ್ ತಗೊಂಡು ಹೋಗ್ಬೇಕು. ಅದ್ರ ಜೊತೆಗೆ ನಿಮ್ಮ ಭಾವಚಿತ್ರಗಳನ್ನ ತಗೊಂಡು ಹೋಗ್ರಿ ಸ್ನೇಹಿತರೆ. ಅಂದ್ರೆ ನಿಮ್ದು ಪಾಸ್ಪೋರ್ಟ್ ಸೈಜ್ 3 ರಿಂದ 4 ಪಾಸ್ಪೋರ್ಟ್ ಸೈಜ್ ಫೋಟೋಸ್ ತಗೊಂಡು ಹೋಗ್ರಿ ಸ್ನೇಹಿತರೆ. ನೆಕ್ಸ್ಟ್ ಬೆಂಗಳೂರು ವೃತ್ತ. ಈ ಬೆಂಗಳೂರು ವೃತ್ತದಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಫೆಬ್ರವರಿ 29, 2024ರಂದು ಬೆಳಿಗ್ಗೆ 5:30 ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, ಬಳ್ಳಾರಿ ರಸ್ತೆ, ಹೆಬ್ಬಾಳ್, GKVK, ಬೆಂಗಳೂರು ಇಲ್ಲಿಗೆ ಈ ಫಿಸಿಕಲ್ ಟೆಸ್ಟ್ ಅಟೆಂಡ್ ಆಗಬೇಕು ಸ್ನೇಹಿತರೆ. ಈ ಬೆಂಗಳೂರು ವೃತ್ತದ ಅಭ್ಯರ್ಥಿಗಳಿಗಾಗಿ ವಿಶೇಷ ಸೂಚನೆಗಳು ಕೂಡ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ದೈಹಿಕ ತಾಳ್ವಿಕೆ ಹಾಗೂ ದೈಹಿಕ ಸಮರ್ಥತೆ ಪರೀಕ್ಷೆಯಲ್ಲಿ ಭಾಗವಹಿಸಲು ಪುರುಷರು ತೋಳಿಲ್ಲದ ಬನಿಯನ್, ನಿಕ್ಕರ್ ಹಾಗೂ ಶೂಸ್ ಗಳನ್ನ ಕಡ್ಡಾಯವಾಗಿ ಧರಿಸಿರಬೇಕು. ಮಹಿಳೆಯರ ಅವಶ್ಯಕತೆಗೆ ತಕ್ಕಂತಹ ಉಡುಪುಗಳು ಹಾಗೂ ಶೂಸ್ ಗಳನ್ನ ಕಡ್ಡಾಯವಾಗಿ ಧರಿಸಿರಬೇಕು ಅಂತ ವಿಶೇಷ ಸೂಚನೆಯಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಹಾಗೆ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯ ಜೆರಾಕ್ಸ್ ಪ್ರತಿಯೊಂದಿಗೆ ಪಾಸ್ಪೋರ್ಟ್ ಅಳತೆಯ 2 ಭಾವಚಿತ್ರಗಳು ಅಂದ್ರೆ 2 ಫೋಟೋಗಳು, ಆಮೇಲೆ ಆನ್ಲೈನ್ ಅರ್ಜಿಯೊಂದಿಗೆ ಸಲ್ಲಿಸಿರುವ ಎಲ್ಲಾ ಪ್ರಮಾಣ ಪತ್ರಗಳನ್ನ ಗೆಜೆಟೆಡ್ ಅಧಿಕಾರಿಯಿಂದ ಅಟೆಸ್ಟೆಡ್ ಮಾಡಿಸಬೇಕು. ಆಮೇಲೆ ಸ್ವಯಂ ದೃಢೀಕರಿಸಬೇಕು. ನಿಮ್ದು ಸೆಲ್ಫ್ ಅಟೆಸ್ಟೆಡ್ ಮಾಡಿಸಿ ಅವುಗಳನ್ನ ಈ ಎಕ್ಸಾಮ್ಗೆ ಏನು ಹೋಗಿರ್ತೀರ ಅಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಡಾಕ್ಯುಮೆಂಟ್ ಏನದಲ್ಲ, ಒರಿಜಿನಲ್ ಡಾಕ್ಯುಮೆಂಟ್ ಅನ್ನೋದಲ್ಲ, ಅಲ್ಲೇ ವೆರಿಫಿಕೇಶನ್ ಮಾಡಿ ನಿಮಗೆ ರಿಟರ್ನ್ ಕೊಡ್ತಾರ. ಆದ್ರೆ ಜೆರಾಕ್ಸ್ ಪ್ರತಿಗಳನ್ನ ಅವ್ರು ಇಟ್ಕೊಳ್ತಾರೆ ಸ್ನೇಹಿತರೆ. ಇವಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ನೀವು ಈ ಎಕ್ಸಾಮ್ಗೆ ಅಟೆಂಡ್ ಆಗ್ಬೇಕ್ರಿ. ಇಲ್ಲಿ ಏನೇನು ಸೂಚನೆಗಳು ಹೇಳಿದ್ದಾರೆ ಆ ಸೂಚನೆಗಳನ್ನ ನೀವು ಫಾಲೋ ಮಾಡ್ಬೇಕು. ನೆಕ್ಸ್ಟ್ ಇನ್ನೂ ಒಂದು ಪ್ರಮುಖವಾಗಿರ್ತಕ್ಕಂಥ ಸೂಚನೆ ಏನಂದ್ರೆ, ಅಭ್ಯರ್ಥಿಯು ಗರ್ಭಿಣ ಮಹಿಳೆಯರಾಗಿದ್ದಲ್ಲಿ ದೈಹಿಕ ತಾಳ್ವಿಕೆ ಹಾಗೂ ದೈಹಿಕ ಸಮರ್ಥತೆಯ ಪರೀಕ್ಷೆಗೆ ಭಾಗವಹಿಸುವ ಕುರಿತು ವಿನಾಯಿತಿ ನೀಡುವಂತೆ ಕೋರಿ ವೈದ್ಯಕೀಯ ದೃಢೀಕರಣ ಪತ್ರದೊಂದಿಗೆ ಮನವಿ ಪತ್ರವನ್ನ ಈ ಪರೀಕ್ಷೆಗಳು ನಡೆಯುವ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರಾದ ಅರಣ್ಯ ಸಂರಕ್ಷಣಾಧಿಕಾರಿ ಅಥವಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ನೀಡಿದ್ದಲ್ಲಿ ವಿನಾಯಿತಿಯನ್ನ ನೀಡಲಾಗುವುದು ಅಂತ ಒಂದು ಸೂಚನೆ ಕೂಡ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಅಂದ್ರೆ ಯಾವುದೇ ಅಭ್ಯರ್ಥಿ ಗರ್ಭಿಣಿ ಇದ್ರು ಅಂತಂದ್ರೆ ಅವರಿಗೆ ಫಿಸಿಕಲ್ ಎಕ್ಸಾಮಿನೇಷನ್ ಇಂದ ವಿನಾಯಿತಿಯನ್ನ ನೀಡಲಾಗ್ತದ. ವಿನಾಯಿತಿ ಯಾವ ರೀತಿ ನೀಡಲಾಗ್ತದ? ಈ ಗರ್ಭಿಣ ಅಭ್ಯರ್ಥಿ ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಡು ಈ ಸಂರಕ್ಷಣಾಧಿಕಾರಿ ಅಥವಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರಿಗೆ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ರೆ ಈ ಫಿಸಿಕಲ್ ಎಕ್ಸಾಮಿನೇಷನ್ ಇಂದ ವಿನಾಯಿತಿಯನ್ನ ನೀಡಲಾಗ್ತದೆ ಸ್ನೇಹಿತರೆ. ಇದಷ್ಟು ಬೆಂಗಳೂರು ವೃತ್ತದ ಬಗ್ಗೆ ಮಾಹಿತಿಯಾಗಿತ್ತು. ನೆಕ್ಸ್ಟ್ ಕೆನರಾ ವೃತ್ತ. ಈ ಕೆನರಾ ವೃತ್ತದಲ್ಲಿ ಮೆರಿಟ್ ಲಿಸ್ಟ್ ನಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಫೆಬ್ರವರಿ 29ನೇ ತಾರೀಕು ಬೆಳಿಗ್ಗೆ 7 ಗಂಟೆಗೆ, ಫೆಬ್ರವರಿ 29ನೇ ತಾರೀಕು ಬೆಳಿಗ್ಗೆ 7 ಗಂಟೆಗೆ ಶ್ರೀ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣ, MES ಕಲಾ ಮತ್ತು ವಿಜ್ಞಾನ ಕಾಲೇಜು ಹತ್ತಿರ ಶಿರಸಿ ಈ ಸ್ಥಳಕ್ಕೆ ಹಾಜರಾಗಬೇಕು ಸ್ನೇಹಿತರೆ. ಹಾಜರಾಗಬೇಕಾದ್ರೆ ಇತ್ತೀಚಿನ 4 ಭಾವಚಿತ್ರ ಫೋಟೋಗಳು,
ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಾಗ ಅಪ್ಲೋಡ್ ಮಾಡಿರುವಂತಹ ಎಲ್ಲಾ ಮೂಲ ದಾಖಲೆಗಳು ಅಥವಾ ಪ್ರಮಾಣ ಪತ್ರಗಳು, ಆಮೇಲೆ ಮೂಲ ದಾಖಲೆಗಳ ಒಂದು ಜೆರಾಕ್ಸ್, ಏನು ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿರ್ತೀರಲ್ರಿ, ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ಆ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳ ಒಂದು ಸೆಟ್ ಜೆರಾಕ್ಸ್ ಅನ್ನ ಗೆಜೆಟೆಡ್ ಅಧಿಕಾರಿಗಳಿಂದ ದೃಢೀಕರಿಸಿ ಅಟೆಸ್ಟೆಡ್ ಮಾಡಿಸಿರ್ಬೇಕು. ಆಮೇಲೆ ಯಾವುದಾದರೂ ಒಂದು ಗುರುತಿನ ಚೀಟಿಯೊಂದಿಗೆ ಈ ಎಕ್ಸಾಮ್ಗೆ ನೀವು ಅಟೆಂಡ್ ಆಗಬೇಕು ಸ್ನೇಹಿತರೆ. ಇದಿಷ್ಟು ಕೆನರಾ ವೃತ್ತದ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಚಿಕ್ಕಮಗಳೂರು ವೃತ್ತ. ಈ ಚಿಕ್ಕಮಗಳೂರು ವೃತ್ತದ ಮೆರಿಟ್ ಲಿಸ್ಟ್ ನಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳು ಫೆಬ್ರವರಿ 29, 2024 ಬೆಳಿಗ್ಗೆ 6:30 ಆದಿಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯ AIT ಕಾಲೇಜ್ ಕ್ಯಾಂಪಸ್, ಆಟದ ಮೈದಾನ, ಜ್ಯೋತಿ ನಗರ, ಚಿಕ್ಕಮಗಳೂರು. ಈ ಸ್ಥಳಕ್ಕೆ ನೀವು ಎಕ್ಸಾಮ್ಗೆ ಅಟೆಂಡ್ ಆಗ್ಬೇಕು ಸ್ನೇಹಿತರೆ. ಎಕ್ಸಾಮ್ಗೆ ಅಟೆಂಡ್ ಆಗಬೇಕಾದ್ರೆ ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡು ಹೋಗ್ಬೇಕಂತ ಮೆನ್ಷನ್ ಮಾಡ್ಯಾರ ಸ್ನೇಹಿತರೆ. ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ತಗೊಂಡು ಹೋಗ್ಬೇಕು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ ಸ್ನೇಹಿತರೆ. ಇದಿಷ್ಟು ಚಿಕ್ಕಮಗಳೂರು ವೃತ್ತದ ಬಗ್ಗೆ ಮಾಹಿತಿಯಾಗಿತ್ತು. ನೆಕ್ಸ್ಟ್ ಧಾರವಾಡ ವೃತ್ತ. ಧಾರವಾಡ ವೃತ್ತದ ಮೆರಿಟ್ ಲಿಸ್ಟ್ ನಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳು ಫೆಬ್ರವರಿ 29, 2024 ಬೆಳಿಗ್ಗೆ 7 ಗಂಟೆಗೆ ಆರ್ಯನ್ ಶೆಟ್ಟಿ ಕ್ರೀಡಾಂಗಣ ಧಾರವಾಡ. ಈ ಸ್ಥಳದಲ್ಲಿ ನೀವು ಎಕ್ಸಾಮ್ಗೆ ಅಟೆಂಡ್ ಆಗ್ಬೇಕು ಸ್ನೇಹಿತರೆ. ಅಭ್ಯರ್ಥಿಗಳು ಅರ್ಜಿಯಲ್ಲಿ ಅಪ್ಲೋಡ್ ಮಾಡಿರುವ ಮೂಲ ದಾಖಲಾತಿಗಳನ್ನ ತಪ್ಪದೆ ತರಬೇಕು ಅಂತ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಹಾಗಾಗಿ ಎಕ್ಸಾಮ್ಗೆ ಅಟೆಂಡ್ ಆಗಬೇಕಾದ್ರೆ ಗುರುತಿನ ಚೀಟಿ ಆಗಿರಬಹುದು, ಆನ್ಲೈನ್ ನಲ್ಲಿ ಅರ್ಜಿ ಏನು ಸಲ್ಲಿಸಿರ್ತಿರಲ್ಲ ಅದರದ್ದು ಪ್ರಿಂಟ್ಔಟ್ ಆಗಿರಬಹುದು, ಆಮೇಲೆ ಫೀ ರಿಸಿಟ್ ಏನು ತುಂಬಿರ್ತಿರಲ್ಲ ಆ ಫೀ ರಿಸಿಟ್ ಅಕ್ನಾಲೇಜ್ಮೆಂಟ್ ಆಗಿರಬಹುದು, ಆಮೇಲೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ಗಳು ನೀವು ಅಪ್ಲೋಡ್ ಮಾಡಿರಿ ಅವೆಲ್ಲ ಡಾಕ್ಯುಮೆಂಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ ಜೊತೆಗೆ 1ರಿಂದ 2 ಸೆಟ್ ಜೆರಾಕ್ಸ್ ಅನ್ನ ಮಾಡಿಕೊಂಡು ಆ ಜೆರಾಕ್ಸಿಗೆ ಗೆಜೆಟೆಡ್ ಆಫೀಸರಿಂದ ಅಟೆಸ್ಟೆಡ್ ಮಾಡಿಸಿ, ಅದೇ ರೀತಿ ನಿಮ್ದು ಭಾವಚಿತ್ರಗಳ 3ರಿಂದ 4 ಭಾವಚಿತ್ರಗಳ ಜೊತೆಗೆ ನೀವು ಪರೀಕ್ಷೆಗೆ ಅಟೆಂಡ್ ಆಗ್ರಿ ಸ್ನೇಹಿತರೆ. ಇನ್ ಕೇಸ್ ಈ ಪ್ರಕಟಣೆಯೊಳಗೆ ಮೆನ್ಷನ್ ಮಾಡಿರ್ಲಿಲ್ಲ ಅಂದ್ರೂ ಕೂಡ ಇವಿಷ್ಟು ಡಾಕ್ಯುಮೆಂಟ್ಸ್ಗಳನ್ನ ನೀವು ತಗೊಂಡು ಹೋಗೋದು ಮಾತ್ರ ಮರಿಬೇಡ್ರಿ. ನೆಕ್ಸ್ಟ್ ಬೆಳಗಾವಿ ವೃತ್ತ. ಬೆಳಗಾವಿ ವೃತ್ತದ ಮೆರಿಟ್ ಲಿಸ್ಟ್ ನಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳು ಫೆಬ್ರವರಿ 29, 2024 ಬೆಳಿಗ್ಗೆ 6 ಗಂಟೆಗೆ ಬೆಳಗಾವಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಎಕ್ಸಾಮ್ಗೆ ಅಟೆಂಡ್ ಆಗ್ಬೇಕು ಸ್ನೇಹಿತರೆ. ಎಕ್ಸಾಮ್ಗೆ ಅಟೆಂಡ್ ಆಗಬೇಕಾದ್ರೆ ಆಗ್ಲೇ ಏನು ಹೇಳಿದ್ದೀನಲ್ಲ ಅವೆಲ್ಲ ಡಾಕ್ಯುಮೆಂಟ್ಸ್ಗಳ ಜೊತೆಗೇನೆ ಅಟೆಂಡ್ ಆಗ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಕೊಡಗು ವೃತ್ತ. ಈ ಕೊಡಗು ವೃತ್ತದ ಮೆರಿಟ್ ಲಿಸ್ಟ್ಗೆ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಫೆಬ್ರವರಿ 29, 2024 ಬೆಳಿಗ್ಗೆ 7 ಗಂಟೆಗೆ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣ, ಮ್ಯಾನ್ಸ್ ಕಾಂಪೌಂಡ್, ಮಡಿಕೇರಿ. ಈ ಸ್ಥಳಕ್ಕೆ ಹೋಗಿ ನೀವು ಫಿಸಿಕಲ್ ಟೆಸ್ಟಿಗೆ ಅಟೆಂಡ್ ಆಗ್ಬೇಕು ಸ್ನೇಹಿತರೆ. ಈ ಎಕ್ಸಾಮ್ಗೆ ಅಟೆಂಡ್ ಆಗಕ್ಕೆ ಹೋಗ್ಬೇಕಾದ್ರೆ ಅರ್ಜಿಯಲ್ಲಿ ನಮೂದಿಸಿದ ಎಲ್ಲಾ ಮೂಲ ದಾಖಲಾತಿಗಳ ಸ್ವಯಂ ದೃಢೀಕೃತ 3 ಪ್ರತಿಗಳು, ಅಂದ್ರೆ ಏನು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ನೀವು ತಗೊಂಡು ಹೋಗ್ತಾ ಇದ್ರಲ್ಲ ಆ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳದ್ದು 3 ಸೆಟ್ ಸ್ವಯಂ ದೃಢೀಕೃತ ಮಾಡಿರ್ತಕ್ಕಂಥ ಜೆರಾಕ್ಸ್ ಕಾಪಿ, ಆಮೇಲೆ ಅಧಿಸೂಚನೆಯಲ್ಲಿ ನಮೂದಿಸಿದ ಯಾವುದಾದ್ರೂ ಒಂದು ಗುರುತಿನ ಚೀಟಿ ಅಂದ್ರೆ ಐಡೆಂಟಿ ಕಾರ್ಡ್, ಹಾಗೆ 2 ಸ್ವಯಂ ದೃಢೀಕೃತ ಪ್ರತಿಯನ್ನ ಸಲ್ಲಿಸಬೇಕು. ನೆಕ್ಸ್ಟ್ ಚಾಮರಾಜನಗರ ವೃತ್ತ. ಈ ಚಾಮರಾಜ ವೃತ್ತದ ಪ್ರಕಟಣೆಯಲ್ಲಿ ಸಮಯ ಮತ್ತು ಸ್ಥಳ ಮೆನ್ಷನ್ ಮಾಡಿಲ್ಲ ಸ್ನೇಹಿತರೆ. ಫೆಬ್ರವರಿ 29, 2024 ಈ ಫಿಸಿಕಲ್ ಎಂಜುರೆನ್ಸ್ ಟೆಸ್ಟ್, ಫಿಸಿಕಲ್ ಎಫಿಸಿಯನ್ಸಿ ಟೆಸ್ಟ್, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗೆ ಅಟೆಂಡ್ ಆಗಬೇಕು ಅಂತ ಹೇಳಿದ್ದಾರೆ. ಆದರೆ 29ನೇ ತಾರೀಕು ಯಾವ ಸಮಯದಂದು ಅಟೆಂಡ್ ಆಗಬೇಕು, ಆಮೇಲೆ ಯಾವ ಸ್ಥಳಕ್ಕೆ ಅಟೆಂಡ್ ಆಗಬೇಕಂತ ಮೆನ್ಷನ್ ಮಾಡಿಲ್ಲ ಸ್ನೇಹಿತರೆ. ಅವರು ಈ ಏನೇನು ಡಾಕ್ಯುಮೆಂಟ್ಸ್ಗಳು ತಗೊಂಡು ಬರ್ಬೇಕಂತ ಅನ್ನೋದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡ್ಯಾರ. ಅರ್ಜಿಯ ಜೆರಾಕ್ಸ್ ಪ್ರತಿ, ಆಮೇಲೆ ಅಧಿಸೂಚನೆಯಲ್ಲಿ ನಮೂದಿಸಿರುವಂತೆ ಅರ್ಜಿದಾರರ ಗುರುತಿನ ಚೀಟಿ, ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡಿರುವ ಎಲ್ಲಾ ಮೂಲ ದಾಖಲಾತಿಗಳು ಮತ್ತು ಮೂಲ ದಾಖಲೆಗಳ ಒಂದು ಸೆಟ್ ಜೆರಾಕ್ಸ್, ಗೆಜೆಟೆಡ್ ಅಧಿಕಾರಿಯವರಿಂದ ದೃಢೀಕರಿಸಿದ ಪ್ರತಿ, ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ತಗೊಂಡು ಬರಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಪ್ಲೇಸ್ ಮೆನ್ಷನ್ ಮಾಡಿಲ್ಲ ಸ್ನೇಹಿತರೆ, ಬಟ್ ಮಾಡಬಹುದು. ಈ ಚಾಮರಾಜನಗರ ವೃತ್ತದಕ್ಕೆ ಮೆರಿಟ್ ಲಿಸ್ಟ್ಗೆ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಕಂಟಿನ್ಯೂ ಆಗಿ ನೀವು ಅಫಿಷಿಯಲ್ ವೆಬ್ಸೈಟ್ ಅನ್ನ ನೀವು ಚೆಕ್ ಮಾಡ್ತಾ ಇರಬೇಕು ಸ್ನೇಹಿತರೆ. ನೆಕ್ಸ್ಟ್ ಹಾಸನ ವೃತ್ತ. ಈ ಹಾಸನ ವೃತ್ತದಿಂದ ವಿಶೇಷವಾದಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಫಿಸಿಕಲ್ ಟೆಸ್ಟ್ 29/2/2024
24ರಂದು ಇನ್ನೂ ಫಿಕ್ಸ್ ಆಗಿಲ್ಲ ಇದು. ಇದ್ರ ಬಗ್ಗೆ ಈ ಫಿಸಿಕಲ್ ಎಂಜೂರೆನ್ಸ್ ಟೆಸ್ಟ್, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಆಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಯಾವಾಗ ನಡೆಯಲಾಗ್ತದ, ಎಲ್ಲಿ ನಡೆಯಲಾಗ್ತದ ಅಂತ ಅನ್ನೋದ್ರ ಬಗ್ಗೆ ಮುಂದೆ ಅರಣ್ಯ ಇಲಾಖಾ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗುವುದು ಅಂತ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ನೀವು ಅರಣ್ಯ ಇಲಾಖಾ ಅಂತರ್ಜಾಲದಲ್ಲಿ ಸತತವಾಗಿ ಪರಿಶೀಲಿಸಬೇಕಂತನೂ ಕೂಡ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಹಾಗಾಗಿ ಈ ಹಾಸನ ವೃತ್ತದ ಅಭ್ಯರ್ಥಿಗಳಿಗೆ ಇನ್ನೂ ಈ ಫಿಸಿಕಲ್ ಟೆಸ್ಟ್ ಡೇಟ್ ಫಿಕ್ಸ್ ಆಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಮಂಗಳೂರು ವೃತ್ತ. ಈ ಮಂಗಳೂರು ವೃತ್ತದ ಅಭ್ಯರ್ಥಿಗಳು ಫೆಬ್ರವರಿ 29, 2024ರಂದು ಬೆಳಿಗ್ಗೆ 6 ಗಂಟೆಗೆ ಸಂತ ಅಲೋಶಿಯಸ್ ಕಾಲೇಜು, ಸಂತ ಅಲೋಶಿಯಸ್ ಸೆಂಟಿನರಿ ಗ್ರೌಂಡ್, ಹಂಪನಕಟ್ಟ, ಮಂಗಳೂರು, ಈ ಪ್ಲೇಸಿಗೆ ನೀವು, ಈ ಸ್ಥಳಕ್ಕೆ ನೀವು ಈ ಫಿಸಿಕಲ್ ಎಕ್ಸಾಮ್ಗೆ ಅಟೆಂಡ್ ಆಗ್ಬೇಕು ಸ್ನೇಹಿತರೆ. ಫಿಸಿಕಲ್ ಎಕ್ಸಾಮ್ ಅಟೆಂಡ್ ಆಗಬೇಕಾದ್ರೆ ಯಾವುದಾದ್ರೂ ಒಂದು ಗುರುತಿನ ಚೀಟಿಯನ್ನ, ಅದ್ರ ಜೊತೆಗೆ ಏನು ಡಾಕ್ಯುಮೆಂಟ್ಸ್ ಹೇಳಿನಲ್ಲ ಸ್ನೇಹಿತರೆ, ಆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳನ್ನು ನೀವು ತೆಗೆದುಕೊಂಡು ಎಕ್ಸಾಮ್ಗೆ ಅಟೆಂಡ್ ಆಗ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಮೈಸೂರು ವೃತ್ತ. ಈ ಮೈಸೂರು ವೃತ್ತದ ಅಭ್ಯರ್ಥಿಗಳು ಫೆಬ್ರವರಿ 29, 2024ರಂದು ಬೆಳಿಗ್ಗೆ 7 ಗಂಟೆಗೆ ಚಾಮುಂಡಿ ವಿಹಾರ ಕ್ರೀಡಾಂಗಣ, ನಜರ್ಬಾದ್, ಮೈಸೂರು, ಈ ಸ್ಥಳಕ್ಕೆ ಎಕ್ಸಾಮ್ ಅಟೆಂಡ್ ಆಗ್ಬೇಕು ಸ್ನೇಹಿತರೆ. ಈ ವೃತ್ತದ ಅಭ್ಯರ್ಥಿಗಳಿಗೆ ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ಇಲ್ಲಿ ದೂರವಾಣಿ ಸಂಖ್ಯೆ ಕೊಟ್ಟರೆ ಸ್ನೇಹಿತರೆ, ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮೂಲಕ ನೀವು ನಿಮ್ದು ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಬಹುದು. ನೆಕ್ಸ್ಟ್ ಶಿವಮೊಗ್ಗ ವೃತ್ತ. ಶಿವಮೊಗ್ಗ ವೃತ್ತದ ಅಭ್ಯರ್ಥಿಗಳು ಫೆಬ್ರವರಿ 29, 2024ರಂದು ಬೆಳಿಗ್ಗೆ 6 ಗಂಟೆಗೆ ನೆಹರು ಕ್ರೀಡಾಂಗಣ, ಶಿವಮೊಗ್ಗ, ಇಲ್ಲಿಗೆ ಎಕ್ಸಾಮ್ ಅಟೆಂಡ್ ಆಗ್ಬೇಕು ಸ್ನೇಹಿತರೆ. ಎಕ್ಸಾಮ್ ಅಟೆಂಡ್ ಆಗ್ಬೇಕಾದ್ರೆ ಗುರುತಿನ ಚೀಟಿ, ಇತ್ತೀಚಿನ 3 ಭಾವಚಿತ್ರಗಳು ಹಾಗೂ ಮೂಲ ದಾಖಲೆಗಳ 2 ಜೆರಾಕ್ಸ್, ಅಂದ್ರೆ ಏನು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಏನು ಅಪ್ಲೋಡ್ ಮಾಡಿರಲ್ಲ ಎಲ್ಲಾ ಡಾಕ್ಯುಮೆಂಟ್ಸ್ಗಳ ಒರಿಜಿನಲ್ ತಗೊಂಡು ಹೋಗ್ಬೇಕು. ಅದ್ರ ಜೊತೆಗೆ 2 ಸೆಟ್ ಜೆರಾಕ್ಸ್ ತಗೊಂಡು ಹೋಗ್ಬೇಕು. ಆ ಜೆರಾಕ್ಸ್ಗೆ ಗೆಜೆಟೆಡ್ ಆಫೀಸರ್ದು ಅಟೆಸ್ಟೆಡ್ ಇರಬೇಕು. ಇದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ನೀವು ಎಕ್ಸಾಮ್ ಅಟೆಂಡ್ ಆಗ್ಬೇಕು. ಇದಿಷ್ಟು ಆ ಲಿಸ್ಟ್ಗೆ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಫಿಸಿಕಲ್ ಟೆಸ್ಟ್ಗೆ ಯಾವ ಸ್ಥಳಕ್ಕೆ ಹೋಗ್ಬೇಕು, ಯಾವ ಡೇಟಿಗೆ ಹೋಗ್ಬೇಕು, ಏನು ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.